ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡಿದ ನಾಲಾಯಕಿಗೆ ಸಂವಿಧಾನ ಬಗ್ಗೆ ಹಗುರವಾಗಿ ಮಾತಾಡಿದ ಪ್ರಥಮಗೆ, ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡಿದ ಪ್ರಥಮಗೆ ನಾಲಾಯಕ್ ಪ್ರಥಮಗೆ, ಹರಾಮ್ಖೋರ್ ಪ್ರಥಮಗೆ, ನಾಲಾಯಕ್ ಪ್ರಥಮಗೆ, ಲುಚ್ಚಾ ಪ್ರಥಮಗೆ, ಹರಾಮ್ಖೋರ್ ಪ್ರಥಮಗೆ, ಪ್ರಥಮ ಬಂಧುಗಳೇ, ಇವತ್ತೇನು ನಾವೆಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಏನೇನು ಅನುಭವಿಸ್ತಾ ಇದೀವಲ್ಲ, ಈ ಹಕ್ಕುಗಳನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ನಮ್ಮ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವು ಏನೋ ಒಂದು ಮಾಡಿದಾನೆ, ಅಲ್ಲಿ ಗಲಾಟೆ ಆಗಿದೆ, ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿದೆ. ಅದಕ್ಕಾಗಿ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಲೋಪಾಲ್ಸ್ ಇದೆ. ವಾಕ್ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡ್ತೆ, ನಿನಗೆ ನಾಚಿಕೆ ಬರಂಗಿಲ್ಲ, ನಿನಗೆ ಸಮಾಜಕ್ಕೆ ನಿಂದ ಕೊಡುಗೆ ಆದ್ರೂ ಏನು? ಬಾಬಾ ಸಾಹೇಬ್ರ ಕಾಲಿನ ಧೂಳು ಸಮಾನ ನಾಲ್ಕು ನೀನು ಅವ್ರ ಬಗ್ಗೆ ಮಾತಾಡ್ತೀಯ? ಸ್ವರ್ಗದಲ್ಲಿ ಇನ್ನೋರ ಸಂವಿಧಾನದ ಜೀವಂತದವ್ರವ್ರು ಇನ್ನು. ಇವತ್ತು ನಾವೆಲ್ಲರೂ ಇಲ್ಲಿ ಜೀವಿಸ್ತಾ ಇದೀವಿ ಅಂದ್ರೆ ಅದು ಸಂವಿಧಾನದಿಂದ. ಇವತ್ತು ನಾವು ಬದುಕ್ತಾ ಇದ್ದೀವಿ. ಇಷ್ಟೊಂದು ನಾನು ನಿನ್ನ ವಿರುದ್ಧ ಮಾತನಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಹಕ್ಕುಗಳನ್ನು ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಸ್ವರ್ಗದಲ್ಲಿ ಹೋಗಿ ಮಾತಾಡ್ತೀಯ? ಅವ್ರ ಜೊತೆ ಏನು ಮಾತಾಡ್ತೀವೋ, ಅವ್ರ ಅನುಯಾಯಿಗಳು ನಾವು ಇಲ್ಲಿದ್ದೀವಿ, ಬಾ ನಮ್ ಜೊತೆ ಮಾತಾಡಕ. ಇವತ್ತು ಗೋಕಾಕ್ ಜಿಲ್ಲೆಯಿಂದ, ಗೋಕಾಕ್ ತಾಲೂಕಿನಿಂದ, ಬೆಳಗಾವಿ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿಗೆ ಬಾ, ನಾವು ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಅವ್ರ ಜೊತೆ ಏನ್ ಮಾತಾಡ್ತಾ ಇದೀಯ? ಬಾಬಾ ಸಾಹೇಬರು ಬರ್ದಿರುವಂತ ಸಂವಿಧಾನ ಹೆಂಗೈತೆ ಅಂದ್ರ, ನೀ ಅಲ್ಲ, ನಿಮ್ಮ ಅಪ್ಪ ಅಲ್ಲ, ಅವ್ರ ಅಪ್ಪ ಬಂದ್ರು ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದು ಅಕ್ಷರ, ಒಂದು ಟಿಕ್ ಇರಲಿಲ್ಲ. ಅದ್ರೊತ್ತು ಯಾಕೆ ನಿಮ್ಮ ಅಪ್ಪ ಅಂದ್ರೂ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನ. ಮಾತನಾಡಿದ್ರೆ ಯಾರೇ ಇರಲಿ, ಅವ್ರು ಯಾರೇ ಅಷ್ಟೇ ಬಲಿಷ್ಠ ಇರಲಿ, ಅವ್ರನ್ನ ಬಿಡುವುದಿಲ್ಲ. ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಹುಟ್ಟಿದ್ದ ಬಾಬಾ ಸಾಹೇಬರ ಅನ್ಯಾಯಾಗಿ ಬಾಬಾ ಸಾಹೇಬರ ವಿಚಾರಗಳನ್ನ ಈ ರಾಜ್ಯದಲ್ಲಿ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮೆಲ್ಲ ದಲಿತಪರ ಸಂಘಟನೆಗಳು ಎಷ್ಟು ನೋವು ಮಾಡಿದೀಯ ನೀನು. ಸತೀಶ್ ಆಗಿರ್ಬೋದು, ಗೋವಿಂದನ ಆಗಿರ್ಬೋದು, ಇವರೆಲ್ಲರೂ ಸಹಿತ ಯಾವ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ, ಏನು ನಿನಗೆ ಟಿಆರ್ಪಿಗೋಸ್ಕರ ಈ ರೀತಿ ಮಾತಾಡ್ತಾ ಇದೀಯಾ? ನೀನ್ ಏನಾದ್ರೂ ಹೆಸರು ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಪಟ್ಟಿ ಹಾಕಿ ನಿನ್ನ ಹೆಸರು ಇಡೀ ರಾಜ್ಯ ತುಂಬ ಬೆಳೆಸ್ತು. ಆದ್ರ ಬಾಬಾ ಸಾಹೇಬ್ರ ವಿಚಾರಕ್ಕಾಗಲಿ, ಬಾಬಾ ಸಾಹೇಬರು ಬರೆದಿರುವಂತ ಸಂವಿಧಾನಕ್ಕಾಗಲಿ, ವಾಕ್ ಸ್ವಾತಂತ್ರ್ಯ ಏನು ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಅದು ತಪ್ಪ. ಇವತ್ತು ನೀ ಏನಲ್ಲಿ SP ಆಫೀಸ್ದಾಗ ನಿಂತು ಮಾತಾಡಿದಿಲ್ಲ, ಅದು ವಾಕ್ ಸ್ವಾತಂತ್ರ್ಯದಂದ್ರನ ಮಾತಾಡಿದಿ. ಅಲ್ಲಪ್ಪ, ಆ ಬಾಯಿ ಕೇಳ್ತಾಳ ನ್ಯಾಷನಲ್ ಟಿವಿ ಬಾಯಿ ಏನಂತ ಹೇಳಿ ಏನೋ ಒಂದು ಪ್ರಶ್ನೆ ಮಾಡತ್ತ, ಅಗಿ ಹೇಳ್ತೀವಿ ಸುಮ್ಮಿರ್ರಿ ನಾ ಮರಿತಾನ ಅಂತ ಹೇಳಿ. ನೀವು ಉದ್ದೇಶಪೂರ್ವಕವಾಗಿ ಇದನ್ನ ಮಾತಾಡ್ಕೋಬೇಕಂತ ಮನಿಂತ್ರ ಮಾತಾಡ್ಕೋತ ಬಂದ ಈ ರೀತಿ ಮಾಡಿದಾನ ಸಾಹೇಬ್ರ. ಆತನ ಮೇಲೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡ್ಬೇಕು. ಮತ್ ನಾವು ಸಮಾಜ ಕಲ್ಯಾಣದವ್ರಿಗೆ ವಿನಂತಿ ಮಾಡ್ಕೊತು, ನೀವು ಅಧಿಕಾರಿಗಳು ಸಿಕ್ಕಾರ, ಬೆಂಗಳೂರು ಪೊಲೀಸ್ ಇವರಿಗೆ ಒಂದು ಲೆಟರ್ ಕೊಡ್ಬೇಕು. ನೀವು ಇರೋದಕ್ಕೆ ನಾವು ಇನ್ನು ಮುಂದೆ ಈ ರೀತಿ ಆದ್ರ ಸುಮ್ಮನಿರುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಧನ್ಯವಾದಗಳು.
ಇದೇನ್ ಬಿಟ್ಟು ಸ್ವಲ್ಪ ಹೊತ್ತು ನಾವ್ ಬಿಟ್ರ ಇವತ್ತು ಒಬ್ಬ ಇಷ್ಟು ಮಾತಾಡ್ತಾನ, ನಾಳೆ ಇಷ್ಟುದ್ದು ಫರಕ್ ಐತತ್ ಮಾತಾಡ್ತಾನ. ಈಗ ಇಷ್ಟ ಲೋಪ ಐತಾನ, ಮತ್ತೊಬ್ಬ ಇನ್ನಟ್ ಲೋಪ ಐತಾನ. ಸಂವಿಧಾನದಾಗ ಯಾವ್ದು ಲೋಪ ಇಲ್ಲ. ಇವನು ತಲೆ ಸರಿ ಇಲ್ಲ, ಇವ್ ಹುಚ್ಚು ಮಗ ಅದಾನು. ಇವ್ನು ಹೋಗಿ ಧಾರವಾಡಕ್ಕೆ ಅಡ್ಮಿಟ್ ಮಾಡ್ರಿ, ಹುತ್ರ ಆಸ್ಪತ್ರೆಗೆ ಇಲ್ಲ ಸೋಮೋಟೋ ಕೇಸ್ ಮಾಡ್ಬೇಕು, ಇಲ್ಲಪ್ಪ ಆತನ ಬಹಿರಂಗವಾಗಿ ಕ್ಷಮೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲ್ ಬೀಳುವಂತ ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಒಬ್ಬ ಕಿಡಿಗೇಡಿ ರಾಜ್ಯದಲ್ಲಿ ಸಂವಿಧಾನ ಬೇಗ ಇದ್ದಂತ ಒಂದ ಭರೋಸನ್ನ ಕೆಡಿಸೋದಕ್ಕಾಗಿ ಲೋಪ ಇದೆ, ಲೋಪದೋಷ ಇದೆ, ಹಾಗಿದೆ, ಹೀಗಿದೆ, ಅದು ಇದೆ, ಇದು ಇದೆ ಅಂತೇಳಿ ಒಂದ ಹುಚ್ಚುತನ ಅವ ಮಾತಾಡಿದಾನ. ಅಲ್ಲಪ್ಪ, ಪ್ರಥಮ ಇಡೀ ನಮ್ಮ ಸಂವಿಧಾನವನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನವನ್ನ ನಮ್ಮ ದೇಶ ಅಲ್ಲ, ಎಷ್ಟೋ ದೇಶಗಳು ಅದನ್ನು ಒಪ್ಪಿಕೊಂಡು ನಮ್ಮ ದೇಶದ ಸಂವಿಧಾನ ಶ್ರೇಷ್ಠ ಅಂತೇಳಿ ಅವ್ರು ಒಪ್ಕೊಳ್ಳುವಾಗ ನಿನ್ನಂತ ನಾಯಿ, ನಿನ್ನಂತ ಹಂದಿ ಏನಾದ್ರ ಅಂದ್ರ ಅಥವಾ ಏನು ಕಡಿಮೆ ಆಗೋದಿಲ್ಲ, ಹೆಚ್ಚು ಆಗೋದಿಲ್ಲ. ಅದಕ್ಕಾಗಿ ನಾವಿವತ್ತು ಎಲ್ಲರೂ ಸೇರಿ ಪ್ರಥಮನ ಮ್ಯಾಗ ಒಂದು ಸೋಮೋಟೋ ಕೇಸ್ ದಾಖಲಾಗಬೇಕು, ಇಲ್ಲಂತಂದ್ರ ಬಹಿರಂಗವಾಗಿ ಕ್ಷಮೆ ಆಗೋದು ಕೇಳಬೇಕು. ಇಲ್ಲಂತಂದ್ರೆ ನಾವು ಇವತ್ತು ಗೋಕಾಕ್ ತಾಲೂಕದಲ್ಲಿ ಮಾಡಿದ್ದೀವಿ. ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಪ್ರತಿ ತಾಲೂಕ ಪ್ರತಿ ಜಿಲ್ಲೆಯಲ್ಲಿ ಆ ನಾಲಾಯಕರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂತ ಇವತ್ತು ನಾವು ಮಾಧ್ಯಮದ ಮಿತ್ರರ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.